ಹಲೋ ಎವ್ರಿವನ್, ವೆಲ್ಕಮ್ ಟು ಶಿಲ್ಪಾ ಕನಿಷ್ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ನಮ್ಮನೇಲಿ ಏನು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ನೋಡ್ಕೊಂಬರೋಣ. ಸಂಡೇ ಆದಮೇಲೆ ಸ್ಪೆಷಲ್ ಇರಲೇಬೇಕು. ಸೊ ನಮ್ಮನೇಲೂ ಕೂಡ ಇವತ್ತು ಸ್ಪೆಷಲ್ ಏನು ಅಂದರೆ ಅದು ಫಿಶ್ ಯಾವ ಥರ ಇತ್ತು ಅಂದರೆ ಫುಲ್ ಎಲ್ಲ ಮೀನುಗಳಿಗೂ ಜೀವ ಇತ್ತು. ಆ ಥರ ಫಿಶ್ ತೊಗೊಂಬಂದಿದ್ರು. ಸೊ ಇಲ್ಲಿ ಅಪ್ಪಾಜಿ ಮತ್ತು ಕಿರಣ್ ಇಬ್ಬರು ಕೂಡ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಬೇಗ ಬೆಳಗ್ಗೆನೇ ತಂದಿರೋದ್ರಿಂದ ಬೇಗನೆ ಕ್ಲೀನ್ ಮಾಡ್ತಿದ್ದಾರೆ. ನೋಡಿ ಯಾವ ಥರ ಇತ್ತು ಅಂದರೆ ಫಿಶ್ಗಳು ಕ್ಲೀನ್ ಮಾಡಿದ್ರೂ ಕೂಡ ಅದರಲ್ಲಿ ಜೀವ ಇತ್ತು. ಈ ಥರ ಒದ್ದಾಡ್ತಾ ಇದ್ದಾವೆ ಎಲ್ಲನೂ ಕೂಡ. ಸೊ ಅದಾದಮೇಲೆ ಕ್ಲೀನೆಲ್ಲ ಮಾಡ್ಕೊಂಡು ಹೋಗಿ ಇವತ್ತು ನಮ್ಮ ಮನೇಲಿ ತಿಂಡಿ ಅವರೆಕಾಳು ಉಪ್ಪಿಟ್ಟು. ಅದನ್ನು ತಿಂದಾದಮೇಲೆ ಅಮ್ಮ ಒಂದು ಕಡೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು, ಫಿಶ್ ಸಾಂಬಾರು. ಇನ್ನು ಸ್ವಲ್ಪ ಫಿಶ್ ಫ್ರೈ ಮಾಡೋಣ ಅಂತ ಎಲ್ಲ ಮಸಾಲೆ ಎಲ್ಲ ಹಚ್ಚಿ ಕಲಸಿಡ್ತಾ ಇದ್ದಾರೆ. ಇದು ಡೀಪ್ ಫ್ರೈಗೆ, ತವಾ ಫ್ರೈ ಅಲ್ಲ. ಅದಾದಮೇಲೆ ಚಿಕನ್ ಕೂಡ ತಂದಿರೋ ನಮ್ಮ ಮನೇಲಿ. ಸೊ ಅದಕ್ಕೆ ನಾನು ಸ್ವಲ್ಪ ಅದರಲ್ಲಿ ಕಬಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ನಿಗೆ ಎಲ್ಲ ಕಬಾಬ್ ಮಾಡೋದಕ್ಕೆ ಏನೇನೋ ಹಾಕ್ತಾರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಕಲಸಿ ಇಡ್ತಾಯಿದ್ದೀನಿ. ಪುಟಾಣಿ ಕೂಡ ಇದ್ದ ಅಲ್ಲೇ, ಏನೇನೋ ತರಲೆ ಮಾಡ್ತಾಯಿದ್ದ ಅವನು. ಎಕ್ಸ್ಟ್ರಾ ಏನೂ ಇಲ್ಲ, ಕಬಾಬಿಗೆ ಏನೇನು ಬೇಕೋ ಅದು ಸೇಮ್ ಮಸಾಲನೆಲ್ಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಅದಾದಮೇಲೆ ಅವನ ಜೊತೆ ಹೊರಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತು ಒಳಗೆ ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ನಮ್ಮನೇಲಿ ಸಂಡೇ ಸ್ಪೆಷಲ್ ರೆಡಿ ಆಯಿತು. ಮೀನು ಸಾಂಬಾರು, ಅದಾದಮೇಲೆ ಫಿಶ್ ಫ್ರೈ. ನಾನು ಸ್ವಲ್ಪ ಫಿಶ್ ಕಬಾಬ್ ಚಿಕನ್ ಕಬಾಬ್ ಮಾಡಿದ್ನಲ್ವ, ಇದು ಚಿಕನ್ ಕಬಾಬು. ಅದಾದಮೇಲೆ ನಾನು ಇನ್ನೊಂದು ಐಟಮ್ ಮಾಡಿದ್ದೆ, ಅದು ಚಿಕನ್ ಪೆಪ್ಪರ್ ಫ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಸಿಂಪಲ್ಲಾಗಿತ್ತು ಇದು ಮಾಡೋದು ಕೂಡ. ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡಿದ್ದು, ಈ ಥರ ಮೆಥಡಲ್ಲಿ ಫಸ್ಟ್ ಟೈಮ್ ಮಾಡಿದ್ದು. ಸಖತ್ತಾಗಿತ್ತು. ಸೊ ಬನ್ನಿ ಅದು ಕೂಡ ನಿಮಗೆ ತೋರಿಸ್ತೀನಿ, ನನ್ನ ಸ್ಟೈಲಲ್ಲಿ ಹೇಗೆ ಚಿಕನ್ ಪೆಪ್ಪರ್ ಫ್ರೈ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್, ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಳ್ಳಿ. ಇಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಜಸ್ಟ್ ಟೊಮೆಟೊ ಮತ್ತು ಈರುಳ್ಳಿ ಅಷ್ಟೇ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕಬೇಕು, ಜಾಸ್ತಿ ಹಾಕೋದು ಬೇಡ, ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಸಾಕು. ಎಲ್ಲನೂ ಅಷ್ಟೇ, ಟೊಮೆಟೊನೂ ಅಷ್ಟೇ ಸ್ವಲ್ಪನೇ ಹಾಕಬೇಕು. ಈರುಳ್ಳಿ ಟೊಮೆಟೊ ಎರಡನ್ನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈ ಥರ ನೀಟಾಗಿ. ಅದಾದಮೇಲೆ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ಚಿಕನ್ ಹಾಕ್ಕೊಳ್ಳಿ. ಟೊಮ್ಯಾಟೊ ಈರುಳ್ಳಿ ಎಷ್ಟಾರು ಹಾಕೋಂಗಿಲ್ಲ, ಸ್ವಲ್ಪ ಮಾತ್ರ ಹಾಕಬೇಕು ಅಷ್ಟೇ. ಅದಾದಮೇಲೆ ಉಪ್ಪು ಮತ್ತು ಅರಿಶಿನ ಪುಡಿನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನು. ಸ್ವಲ್ಪ ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ನಾವು ನೀಟಾಗಿ ಫ್ರೈ ಮಾಡಬೇಕು. ಅದು ಎಲ್ಲ ಚಿಕನ್ಗೆ ಅದು ಚೆನ್ನಾಗಿ ಹತ್ತಬೇಕು. ನೋಡಿದ್ದು ಕಲರೇ ಚೇಂಜ್ ಆಗಿಬಿಡುತ್ತೆ ಅದು ಪೇಸ್ಟ್ ಹಾಕಿದ ತಕ್ಷಣ. ಅದಾದಮೇಲೆ ಕ್ಲೋಸ್ ಮಾಡಿ ಇಟ್ಬಿಡೋಣ ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ. ಸೊ ನಾನಿವಾಗ ತೆಗಿತಾ ಇದ್ದೀನಿ ನೋಡಿ. ಸೊ ತೆಗೆದ ಮೇಲೆ ಈ ಥರ ಆಗಿರುತ್ತೆ. ಅದು ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಇವಾಗ ಸ್ವಲ್ಪ ಮಸಾಲ ಆ್ಯಡ್ ಮಾಡೋಣ. ಮಸಾಲ ಅಂದರೆ ಯಾವ ಮಸಾಲನೂ ಅಲ್ಲ, ಪೆಪ್ಪರ್ ಪೌಡರ್ ಇದ್ದರೆ ಸಾಕು. ಒಂದು 2 ಟೇಬಲ್ ಸ್ಪೂನ್ ಇಲ್ಲ 1 ಟೇಬಲ್ ಸ್ಪೂನ್ ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಅಷ್ಟೇ ಹಾಕ್ತಾಯಿರೋದು, ಇಷ್ಟೇ ಪೌಡರ್ಸು. ಇನ್ನು ಯಾವುದು ಕೂಡ ಆ್ಯಡ್ ಮಾಡೋಂಗೇ ಇಲ್ಲ, ಯಾವ ಚಿಕನ್ ಮಸಾಲನೂ ಬೇಡ, ಏನೂ ಬೇಡ. ಇಷ್ಟಿದ್ಬಿಟ್ರೆ ಇದು ನೀಟಾಗಿ ರೆಡಿ ಆಗಿಬಿಡುತ್ತೆ. ಸೊ ನೋಡಿ ಈ ಥರ ರೆಡಿಯಾಗಿದೆ. ಅದಾದಮೇಲೆ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ಫ್ರೈ ಮಾಡೋದ್ರಿಂದ ಸ್ವಲ್ಪ ಫ್ರೈ ಟೈಪಲ್ಲಿ ಇರಬೇಕಲ್ವ, ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ನಾನು ಆವಾಗಲೇ ಸ್ವಲ್ಪ ಹಾಕಿದ್ದೆ. ಸೊ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡೋಣ. ಅದು ಚೆನ್ನಾಗಿ ಕುಕ್ ಆಗಬೇಕು, ಅದು ನೀಟಾಗಿ ಬಾಯ್ಲ್ ಆಗಬೇಕು. ಸೊ ಅದಾದಮೇಲೆ ನೋಡಿ ತೆಗಿತಾ ಇದ್ದೀನಿ, ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವಿವಾಗ ಇದಕ್ಕೆ ಚಿಕನ್ ಪೆಪ್ಪರ್ ಅಂತ ನೆನಪಾಗಿದ ತಕ್ಷಣ ನೆಕ್ಸ್ಟು ಇಂಗ್ರೀಡಿಯೆಂಟ್ಸೇ ಕರಿಬೇವಿನ ಸೊಪ್ಪು. ಅದು ಮೇಯ್ನ್ ಬೇಕೇ ಬೇಕು ಇದಕ್ಕೆ. ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾವು ಅದನ್ನು ಕ್ಲೋಸ್ ಮಾಡಿ ಇಟ್ಬಿಡೋಣ. ಆವಾಗ ಚೆನ್ನಾಗಿ ಕುಕ್ ಆಗುತ್ತೆ ಅದು. ನೋಡಿ ಇವಾಗ ರೆಡಿಯಾಗಿದೆ ನನ್ನ ಸ್ಟೈಲಲ್ಲಿ ಮಾಡಿರುವಂತಹ ಚಿಕನ್ ಪೆಪ್ಪರ್ ಫ್ರೈ.
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿರುತ್ತೆ, ಯಾವ ಥರ ಮಸಾಲ ಎಲ್ಲ ಏನೂ ಇರೋಲ್ಲ, ಸಕ್ಕತ್ತಾಗಿರುತ್ತೆ. ನೀವು ಕೂಡ ಈ ಥರ ಮಾಡಿಬಿಟ್ಟು ಒಂದು ಟೈಮ್ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು.